ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 46. ಕೋರ್ಟ್ ಆರಂಭ ಆದಾಗ ಕಟಕಟೆಗೆಯ ಬಂದು ನಿಂತ ರಜತ್ ಪಟೇಲ್. ನಮಸ್ತೆ ಯುವರ್ ಆನರ್. ಇಲ್ಲಿ ನಿಂತಿರುವ ರಜತ್ ಪಟೇಲ್ ಎಂಬ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರಬೇಕಾದ ಪೊಲೀಸ್ ಆಫೀಸರ್ ತನ್ನ ಕರ್ತವ್ಯಕ್ಕೆ ಚ್ಯುತಿ ಎಂಬಂತೆ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನಪಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಇಬ್ಬರು ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಮೊದಲು ವಾದ ಶುರು ಮಾಡಿದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗನ್ನಾಥ್. ಅವನು ಇದುವರೆಗೂ ಸೋತಿರುವುದು ಬೆರಳೆಣಿಕೆಯಷ್ಟು ಕೇಸ್ಗಳನ್ನು ಮಾತ್ರವೇ. ಇವನ ಬಗ್ಗೆ ಅಪರಾಧ ನಿರೂಪಿಸಲು ರಶ್ಮಿಕಾ ಅವರನ್ನು ಕಟಕಟೆಗೆ ಬರಲು ಕೋರಿಕೊಳ್ಳುವೆ ಅವರೆಂದಾಗ ರಶ್ಮಿಕಾ ಮೂರನೇ ಬಾರಿ ಕೂಗುವ ಮುನ್ನವೇ ಕಟಕಟೆಗೆ ಬಂದಳು ರಶ್ಮಿಕಾ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಸುಳ್ಳು ಪ್ರಮಾಣವನ್ನು ಮಾಡಿದಳು. ಜಗನ್ನಾಥ್, ನಿಮ್ಮ ಹೆಸರು? ರಶ್ಮಿಕಾ. ಇಲ್ಲಿ ನಿಂತಿರುವ ವ್ಯಕ್ತಿ ಮೇಲೆ ನೀವು ಹೊರಸಿರುವ ಆಪಾದನೆ ನಿಜವೇ? ಹೌದು. ಆಪಾದನೆಯಲ್ಲ, ಅಪರಾಧಿಯೇ. ಅವತ್ತು ಏನು ನಡೀತು ಅಂತ ಡೀಟೇಲಾಗಿ ಹೇಳ್ತೀರಾ? ಅಂದು ಕಾಲೇಜ್ ರಜಾ ಇತ್ತು ಅಂತ ಮನೆಯಲ್ಲೇ ಇದ್ದೆ. ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಮನೆ ಡೋರ್ ನಾಕ್ ಆಯಿತು. ತೆಗೆದಾಗ ಇವರಿದ್ದರು. ಕೇಳಿದ್ದಕ್ಕೆ ಏನು ಡಿಸ್ಕಷನ್ ಮಾಡಬೇಕು ಅಂದರು. ಅದಾದ 5 ನಿಮಿಷಕ್ಕೆ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದರು. ನಾನು ಅವರ ಕೆನ್ನೆಗೆ ಹೊಡೆದೆ. ಆಗ ನನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದರು. ನನ್ನ ತಂದೆ ತಡೆಯಲು ಪ್ರಯತ್ನ ಮಾಡಿದ್ದಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದರು. ನಮ್ಮ ಕೂಗಾಟ ಕೇಳಿ ಹೊರಗಿನವರು ಬಂದು ಅವನನ್ನು ಓಡಿಸಿದರು. ಸರಾಗವಾಗಿ ನುಡಿದಳು ಸುಳ್ಳಿನ ಮಾಲೆಯ. ಅವರು ಅಂದು ಬಂದಿದ್ದಕ್ಕೆ ಸಾಕ್ಷಿ ನಮ್ಮ ಮನೆಯಲ್ಲಿ ಅವರು ಕುಡಿದ ಲೋಟ ಮತ್ತು ಕೆಲವು ವಸ್ತುಗಳ ಮೇಲೆ ಅವರ ಫಿಂಗರ್ ಪ್ರಿಂಟ್ ಇದೆ. ಸರಿ, ನೀವಿನ್ನು ಹೊರಡಬಹುದು ಎಂದು ಕಳಿಸಿದರು. ನನಗೆ ಇನ್ನೊಂದು ಸಾಕ್ಷಿ ವಿಚಾರಣೆ ಮಾಡೋದಿದೆ ಯುವರ್ ಆನರ್. ಧೃತಿಯವರನ್ನು ಕಟಕಟೆಗೆ ಬರಲು ಹೇಳಿ ಎಂದು ಅವರ ಕಡೆ ಕೂಗಿದ. ಧೃತಿ ಎಂದು 3 ಸಾರಿ ಕೂಗಿದರು. ನಿಮ್ಮ ಹೆಸರು? ಧೃತಿ. ರಜತ್ ಪಟೇಲ್. ಇವರು ಯಾರು ಗೊತ್ತಾ? ನನ್ನ ಗಂಡ ರಜತ್ ಪಟೇಲ್. ನಿಮ್ಮ ಮದುವೆಯಾಗಿ ಎಷ್ಟು ಸಮಯ ಆಯಿತು? ನಮ್ಮ ಮದುವೆಯಾಗಿ ಸುಮಾರು 6 ತಿಂಗಳು ಕಳೆದಿದೆ. ಅದಕ್ಕೂ ಮುಂಚೆ 3 ತಿಂಗಳು ನನ್ನ ಜೊತೆ ನಮ್ಮ ಮನೆಯಲ್ಲೇ ಇದ್ದಾರೆ. ಅವರೆಂದೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ. ಇದೂ ಸಹ ಅವರು ಮಾಡಿರಲು ಸಾಧ್ಯವಿಲ್ಲ. ಧೃತಿ ಗಟ್ಟಿಯಾಗಿ ನುಡಿದಳು. ಓ ಹೌದಾ ಮಿಸ್ ಧೃತಿ? ಸಾರಿ ಮಿಸಸ್ ಧೃತಿ ರಜತ್ ಪಟೇಲ್. ನಿಮ್ಮ ಮದುವೆಯಾಗಿದ್ದು ಯಾವ ಪರಿಸ್ಥಿತಿಯಲ್ಲಿ? ಜಡ್ಜ್ ಸರ್ಗೆ ಒಮ್ಮೆ ಹೇಳಿ. ಲಾಯರ್ ಜಗನ್ನಾಥ್ ಪ್ರಶ್ನೆ ಮಾಡಿದಾಗ ಧೃತಿ ಗಂಟಲು ಒಣಗಿತು. ಅದು ನಮ್ಮೂರಿನ ಜಾತ್ರೆಯಲ್ಲಿ ತಡವರಿಸಿ ನುಡಿದಳು. ಯಾಕೆ? ಪ್ರೀಪ್ಲ್ಯಾನ್ ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್? ಮತ್ತೆ ಪ್ರಶ್ನೆ ಮಾಡಿದರು ಜಗನ್ನಾಥ್. ಎರಡೂ ಅಲ್ಲ. ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ತಲೆ ತಗ್ಗಿಸಿದಳು. ಎಂಥ ಪರಿಸ್ಥಿತಿ? ಮಾತಿಗೂ ಕನೆಗೊತ್ತಿದ್ದರು. ನಮ್ಮಿಬ್ಬರ ಮೇಲೆ ತಪ್ಪು ಆರೋಪ ಬಂದಿತ್ತು. ಹಾಗಾಗಿ ಎಂದಳ ಮಾತು ಮುಗಿಯುವ ಮುನ್ನರೇ, ಎಸ್ ಯುವರ್ ಆನರ್, ಇಲ್ಲಿ ನಿಂತಿರೋ ರಜತ್ ಎಂಬ ಕಾಮುಕ, ಅವನ ಜೊತೆ ಇಲ್ಲಿ ನಿಂತಿರೋ ಧೃತಿಗೆ ಅಫೇರ್ ಇತ್ತು. ಅದು ಗುಟ್ಟಾಗಿ ನಡೆಯುತ್ತಿತ್ತು. ಯಾವಾಗ ಊರು ಜನರ ಮುಂದೆ ಎಲ್ಲ ಬಯಲಾಯ್ತೋ ಅವರೆಲ್ಲ ಸೇರಿ ಬಲವಂತದಿ ಮದುವೆ ಮಾಡಿಸಿದರು. ಯಾವಾಗ ಇವಳು ಸಾಕೆನಿಸಿತೋ ಆಗ ರಶ್ಮಿಕಾ ಮೇಲೆ ಕಣ್ಣಾಕಿದ್ದಾನೆ. ಆಗ ಅವರು ಅಪೋಸ್ ಮಾಡಿದ್ದಕ್ಕೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ್ದಾನೆ. ಅಷ್ಟೇ ಅಲ್ಲದೆ ಇವನು ರೋಡಿಸಮ್ ಕೂಡ ಮಾಡುತ್ತಾನೆ. ಅಮಾಯಕ ಸ್ಟೂಡೆಂಟ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇವನಿಗೆ IPC ಸೆಕ್ಷನ್ 376 ಆ್ಯಂಡ್ 307 ಪ್ರಕಾರ ಶಿಕ್ಷೆ ವಿಧಿಸಬೇಕಾಗಿ ವಿನಂತಿಸಿಕೊಳ್ಳುವೆ. ದಟ್ಸ್ ಆಲ್ ಯುವರ್ ಆನರ್. ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ತನ್ನ ವಾದ ಮುಗಿಸಿದ ಜಗನ್ನಾಥ್. ಧೃತಿಯ ಚಾರಿತ್ರ್ಯವಧೆ ಮಾಡಿ ಅಪ್ಪನೆನ್ನಿಸಿಕೊಂಡವ ಸುಮ್ಮನೆ ಕುಳಿತಿದ್ದಾನೆ. ಗಂಡ ಕೋಪದ ನಿಗ್ರಹಿಸಲು ಸಾಹಸ ಪಡುತ್ತಿದ್ದಾನೆ. ಅಬ್ಜೆಕ್ಷನ್ ಯುವರ್ ಆನರ್ ಎಂದು ಎದ್ದು ನಿಂತ ಆದೇಶ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ 2 ಕಡೆ ವಿಚಾರಣೆ ಮುಗಿದಿದೆ. ಆರೋಪವನ್ನು ತಾವೇ ಅಪರಾಧಿ ಎಂದು ದ್ವೇಷಿಸುವುದಲ್ಲದೆ ನನ್ನ ಕ್ಲೈಂಟ್ ಮಿಸಸ್ ಧೃತಿಯವರ ಚಾರಿತ್ರ್ಯದ ವಧೆ ಮಾಡುತ್ತಾ ಇದ್ದಾರೆ ಎಂದು ಕೋಪದಿ ಹೇಳಿದ ಆದೇಶ್. ಅಬ್ಜೆಕ್ಷನ್ ಗ್ರಾಂಟೆಡ್. ಮಿಸ್ಟರ್ ಜಗನ್ನಾಥ್, ನೀವು ವಾದ ಮಾಡಿ, ನಾವು ತೀರ್ಪು ಕೊಡ್ತೀವಿ. ಸುತ್ತಿಗೆಯಿಂದ ತಲೆ ಕಟ್ಟಿದ ಹಾಗೆ ಸುಮ್ಮನೆ ತಲೆ ಅಲ್ಲಾಡಿಸಿ ಕುಳಿತರು. ಆದೇಶ್, ನೀವೇ ಮಾತಾಡಿ ಎಂದಾಗ ಥ್ಯಾಂಕ್ ಯು ಮೈ ಲಾರ್ಡ್ ಎಂದವ. ರಜತ್ ಪಟೇಲ್, ಅಂದು ಏನಾಯಿತು ಅಂತ ಹೇಳಿ. ನಾನು ರಜೆ ಅಂತ ಮನೆಯಲ್ಲಿದ್ದೆ. ಧೃತಿ ಓದ್ತಾ ಇದ್ಲು. ರಶ್ಮಿಕಾ ಫೋನ್ ಮಾಡಿದರು, ನನ್ನ ಮೇಲೆ ರೇಪ್ ಅಟೆಂಪ್ಟ್ ಆಗಿದೆ ಅಂತ. ನನಗೆ ಅನುಮಾನ ಬಂತು. ಆದರೂ ಒಂದು ಹೆಣ್ಣಿನ ಮಾನದ ವಿಷಯ ಅಂತ ಹೋದೆ. ನಾನೊಬ್ಬ ಪೊಲೀಸ್ ಅಲ್ವಾ? ಅವರ ಮೈಮೇಲೆ ಗಾಯ ಆಗಿದ್ದವು. ಅವಕ್ಕೆ ಫಸ್ಟ್ ಏಡ್ ಮಾಡಿ ನಾನು ಅಲ್ಲಿಂದ ಹೊರಟೆ. ಅದು ಸರಿ ರಜತ್, ನೀವು ಅಲ್ಲಿ ಮತ್ತೆ ಏನಾದರೂ ಮುಟ್ಟಿದ್ರಾ? ಅಥವಾ ರಶ್ಮಿಕಾ ಅವರ ಮೇಲೆ ತಂದೆ ಮೇಲೆ ಹಲ್ಲೆ ಮಾಡಿದ್ರಾ? ಇಲ್ಲ, ನಾನು 1 ಗಂಟೆಗೆ ಹೋಗಿದ್ದು ಮತ್ತು 2 ಗಂಟೆಗೆ ಅಲ್ಲಿಂದ ಹೊರಟೆ. ಅಲ್ಲಿಂದ ಬಂದು ಸ್ಟೇಷನ್ಗೆ ಹೋದೆ. ಟೀ ಕುಡಿದಿದ್ದೆ. ಹಾಂ, ನೋಟ್ ದಿಸ್ ಯುವರ್ ಪಾಯಿಂಟ್ ಆನರ್. ರಜತ್ ಅವರು ಮನೆ ಬಿಟ್ಟಾಗ 2 ಗಂಟೆ ಆಗಿತ್ತು. ರಶ್ಮಿಕಾ ಹೇಳೋ ಪ್ರಕಾರ ಅವರು 2:30ಕ್ಕೆ ಮನೆಗೆ ಬಂದದ್ದು ಅಂತ. ಇದು ರಜತ್ ಅವರ ಕಾಲ್ ಹಿಸ್ಟ್ರಿ. ಇದರ ಪ್ರಕಾರ ರಶ್ಮಿಕಾ ಅವರೇ ರಜತ್ಗೆ 12:30ಕ್ಕೆ ಕರೆ ಮಾಡಿದ್ದಾರೆ. ಮತ್ತು ಇದು ರಜತ್ ಅವರ 2:10ಕ್ಕೆ ಡ್ಯೂಟಿ ರಿಪೋರ್ಟ್ ಮಾಡಿರೋ ಡೀಟೇಲ್ಸ್ ಎಂದು ಕೆಲವು ಕಾಗದಗಳ ಅವರ ಕೈಗೆ ಇಟ್ಟ. ಅಷ್ಟೇ ಅಲ್ಲ ಯುವರ್ ಆನರ್,
ಇವರು 2:35ಕ್ಕೆ ಮತ್ತೆ ಸ್ಟೇಷನ್ನಿಂದ ಹೊರಟಿದ್ದಾರೆ. ಮಾಲ್ಗೆ ಹೋಗಿದ್ದಾರೆ. ಅಲ್ಲಿನ ಫುಟೇಜ್ ಯುವರ್ ಆನರ್ ಎಂದು CCTV ಫುಟೇಜ್ ಹಾಕಿಸಿದ. ಅಂದು ಧೃತಿ ಮುಂದೆ ಹೋದಾಗ ಹಿಂದೆ ಅವನು ಹಿಂಬಾಲಿಸಿ ಬರುವ ಫುಟೇಜ್. ಇವೆಲ್ಲ ಸಾಕ್ಷಿ ಆಧಾರಗಳ ಮೂಲಕ ನನ್ನ ಕಕ್ಷಿದಾರ ಯಾವುದೇ ಅಪರಾಧ ಎಸಗಿಲ್ಲ. ಇದೆಲ್ಲ ಅವರ ಘನಹೀತೆಯ ಜೊತೆಗೆ ತರುವ ಕೃತಂತ್ಯ ಎಂದು ಹೇಳಲು ಇಚ್ಛಿಸುವ ಇನಾರ್ ಎಂದ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮಗೆ ಇದರ ಬಗ್ಗೆ ಏನಾದರೂ ವಾದ ಮಾಡೋಕೆ ಇದೆಯೇ? ಏನ್ರಿ? ಜಡ್ಜ್ ಪ್ರಶ್ನೆಗೆ ಎದ್ದು ನಿಂತು ಕೋರ್ಟ್ ಸರಿಪಡಿಸಿಕೊಂಡರು. ಇವೆಲ್ಲ ಸುಳ್ಳು ಸಾಕ್ಷಿಗಳು ಮೈಲಾರ್ಡ್ ಎಂದವರ ಮಾತಿಗೆ ಕಣ್ಣಾರೆ ಕಂಡರು ಸುಳ್ಳ? ಓಕೆ, ನಾನು ಒಮ್ಮೆ ರಶ್ಮಿಕಾ ಅವರನ್ನು ಪ್ರಶ್ನೆ ಮಾಡಬಹುದಾ? ಧಾರಾವಾಳವಾಗಿ. ರಶ್ಮಿಕಾ ಮಿಸಸ್ ರಶ್ಮಿಕಾ, ಇವರು ಬಂದದ್ದು 2:30ಕ್ಕೆ ಅಂದರೆ ಅದೆಷ್ಟು ನಿಖರವಾಗಿ ಸಮಯ ಹೇಳ್ತಿದ್ರಿ? ನನ್ನ ತಂದೆ ಶುಗರ್ ಪೇಷಂಟ್, ಅವರಿಗೆ ಟ್ಯಾಬ್ಲೆಟ್ ಕೊಡುವ ಸಮಯಕ್ಕೆ ಸರಿಯಾಗಿ ಇವರು ಬಂದದ್ದು. ಓ ಫೈನ್. ಆದರೆ ನನ್ನ ಬಳಿ ಇವರು ನಿಮ್ಮ ಮನೆಗೆ 1 ಗಂಟೆಗೆ ಬಂದ ಫುಟೇಜ್ ಇದೆ. ಇಲ್ಲ, ಸಾಧ್ಯ ಇಲ್ಲ. ನೀವು ಇಷ್ಟಪಡ್ತಾ ಇದ್ದೀರಾ? ಇಲ್ಲ. ನೀವೇ ಇವರಿಗೆ ಫೋನ್ ಮಾಡಿದ್ರಾ? ಇಲ್ಲ. ಅವ್ರು ನಿಮಗೆ ಪ್ರಪೋಸ್ ಮಾಡಿದ್ರಾ? ಇಲ್ಲ. ಇವರು ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ರಾ? ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಅವರೇ ಒಪ್ಪಿಕೊಂಡರು. ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಆದೇಶ್ ಅವರು ನನ್ನ ಕಕ್ಷಿದಾರರ ದಾರಿ ತಪ್ಪಿಸುತ್ತಿದ್ದಾರೆ. ಅಬ್ಜೆಕ್ಷನ್ ಯುವರ್ ಥ್ಯಾಂಕ್ ಲಾರ್ಡ್. ಮಿಸ್ಟರ್ ರಜತ್, ನಿಮಗೆ ಪ್ರಪೋಸ್ ಮಾಡಿದ್ರು, ನೀವು ಅವರನ್ನು ಒಪ್ಪಿಕೊಂಡ್ರಿ. ಅದಾದಮೇಲೆ ರಜತ್ಗೆ ಮದುವೆ ಆಯಿತು. ಆದರೂ ಅವರ ಮೇಲೆ ಮೋಹ ಇದ್ದ ಕಾರಣ ಫೋನ್ ಮಾಡಿ ಮನೆಗೆ ಕರ್ಕೊಂಡ್ರಿ. ಇಬ್ಬರು ದೇಹ ಹಂಚಿಕೊಂಡ ಮೇಲೆ ಅವರು ಮನೆ ಬಿಟ್ಟು ಹೋದರು. ನಿಮಗೆ ಅವರ ಮೇಲೆ ಅಸಮಾಧಾನ ಇದ್ದ ಕಾರಣ ಸುಳ್ಳು ಕಂಪ್ಲೇಂಟ್ ಕೊಟ್ರಿ. ಆದೇಶ್ ಒಂದೇ ಉಸಿರಿಗೆ ನುಡಿದರು. ಇಲ್ಲ, ಅವರಿಗೂ ನನಗೂ ಯಾವ ಸಂಬಂಧ ಇಲ್ಲ. ಅವರ ಮೇಲಿನ ದ್ವೇಷಕ್ಕೆ ನಾನೇ ಆರೋಪ ಮಾಡಿದೆ ಅಷ್ಟೇ. ಅವರು ನನ್ನ ಉಗುರನ್ನು ಟಚ್ ಮಾಡಿಲ್ಲ. ಸತ್ಯ ಆಚೆ ಬಂದಿತು. ರಾಜಶೇಖರ್ ಮುಖ ಬಿಳಿಚಿಕೊಂಡಿತ್ತು. ಗಾಬರಿಯಲ್ಲಿ ಹಣೆಯಲ್ಲಿ ಬೆವರ ಹನಿಗಳು ಸೃಷ್ಟಿಯಾಗಿತ್ತು. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟ್ನ ಭಾವೋದ್ಗತೆಗೆ ಒಳಪಡಿಸಿ ತಪ್ಪು ಉತ್ತರ ಕೊಟ್ಟಿರುವ ಮಾಡಿದ್ದಾರೆ. ಜಗನ್ನಾಥ್ ಮಧ್ಯೆ ಬಂದರು. ಅಬ್ಜೆಕ್ಷನ್ ಯುವರ್ ಲಾರ್ಡ್ ಎಂದಾಗ ಮತ್ತೆ ಕುಳಿತ. ಹೇಳಿ ರಶ್ಮಿಕಾ, ಅವತ್ತು ನಡೆದದ್ದು ಏನು? ರಜತ್ ಹೇಳಿದ್ದು ಎಲ್ಲ ನಿಜ. ಅಷ್ಟೇ. ಕುಸಿದು ಕುಳಿತು ಅಳುವಾಗ ಸುಳ್ಳು ಆರೋಪ ಹೊದಿಸಿ ಒಬ್ಬ ರೆಸ್ಪಾಂಡೆಡ್ ಪೊಲೀಸ್ ಆಫೀಸರ್ ಮೇಲೆ ಅಪರಾಧ ವಹಿಸಿದ್ದಕ್ಕೆ ಭಾರತದ ಸಂವಿಧಾನದ ಪ್ರಕಾರ ರಶ್ಮಿಕಾ ಅವರಿಗೆ 50,000ಗಳ ದಂಡ ವಿಧಿಸಲಾಗಿದೆ. ಜಡ್ಜ್ ಸರ್ ಶಿಕ್ಷೆ ವಿಧಿಸಿಬಿಟ್ಟರು. ಸರ್, ಆದರೆ ರಜತ್ ಮೇಲೆ ಹಲ್ಲೆ ಆರೋಪ ಇದೆ. ಜಗನ್ನಾಥ್ ಜಟ್ಟಿ ಬಿದ್ದರೂ ಮೀಸೆ ಮನ್ನಾಗಲಿಲ್ಲ ಎಂಬ ಸ್ವಭಾವ. ಯು ಕ್ಯಾನ್ ಪ್ರೊಸೀಡ್. ಹಲ್ಲೆಗೆ ಒಳಗಾದ 2 ವಿದ್ಯಾರ್ಥಿಗಳನ್ನು ಕರೆಸಬೇಕು ಯುವರ್ ಆನರ್. ಜಯಂತ್, ವಿಜೇತ್. ನಿಮ್ಮ ಮೇಲೆ ಇವರು ಹಲ್ಲೆ ಮಾಡಿದ್ರಾ? ಹೌದು ಸರ್. ನಮ್ಮ ಮೇಲಿನ ಬ್ಯಾಂಡೇಜ್ ನೋಡಿದರೆ ಗೊತ್ತಾಗಲ್ವಾ? ಕೇಳಿದ್ದಕ್ಕೆ ಉತ್ತರ ಕೊಡಬೇಕು. ಸಾರಿ ಸರ್. ಓಕೆ. ಓದೋದು ನೀವು ಏನು? BSc ಫೈನಲ್ ಇಯರ್. ಇವರು ಯಾಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು? ಯಾಕಿಲ್ಲ ಸರ್, ಇವರು ಲ್ಯಾಬ್ ಬಳಿ ಸಿಗರೇಟ್ ಸೇತಿದ್ರು ಸರ್. ಇದು ತಪ್ಪಂತ ಹೇಳಿದರು ಅಷ್ಟಕ್ಕೆ ಎಂದ. ಜೀವ ಹೋಗೋ ಥರ ಹೊಡೆದ್ರೆ ಜಗನ್ನಾಥ್ ಉತ್ತರಿಸಿದರು. ಅಬ್ಜೆಕ್ಷನ್ ಯುವರ್ ಆನರ್. ನಮಗೂ ಮಾತನಾಡಲು ಅವಕಾಶ ಬೇಕು. ಆದೇಶ್ ಎದ್ದು ನಿಂತು ಕೇಳಿದ. ಅಬ್ಜೆಕ್ಷನ್ ಗ್ರಾಂಟೆಡ್. ಜಯಂತ್ ಆ್ಯಂಡ್ ವಿಜೇತ್, ನೀವು BSc ಅಂದ್ರಲ್ಲ, ಗೌರ್ಮೆಂಟ್ ಕಾಲೇಜಾ? ಹೌದು ಸರ್. ನಿಮ್ಮ ID ಕಾರ್ಡ್ ಕೊಟ್ಟಿದ್ದಾರಾ? ಹೌದು ಸರ್. ಈಗ ತಂದು ತೋರಿಸ್ತೀರಾ? ತಂದಿವಿದ್ದೀವಿ ಸರ್. ಜೇಬಿನಿಂದ ತೆಗೆದು ತೋರಿದರು. ಓಕೆ, ಗುಡ್. ನಾನು ಕೇಳ್ತೀನಿ ಅಂತ ಮೊದಲೇ ಗೊತ್ತಿತ್ತು ಹಾಗಿದ್ರೆ. ಇಲ್ಲ ಸರ್, ಕಾಲೇಜ್ಗೆ ಹೋಗುವಾಗ ಜೇಬಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಓ ಹೌದಾ, ಒಳ್ಳೆಯದು. ನೀವು BSc ಅಲ್ವಾ? ಹೌದು ಸರ್. ಎಷ್ಟು ಸಬ್ಜೆಕ್ಟ್ ಇರುತ್ತೆ? 6 ಸರ್. ಯಾವ? ಕನ್ನಡ, ಇಂಗ್ಲಿಷ್, ಹಿಂದಿ, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್. ವಿಜೇತ್ ನುಡಿಯುತ್ತಿದ್ದಂತೆ ಕೋರ್ಟ್ ಹಾಲಲ್ಲಿ ಎಲ್ಲರೂ ಜೋರಾಗಿ ನಕ್ಕರು. ಆದೇಶ್, ನಿರಂಜನ್ ಸೇರಿ ಆರ್ಡರ್. ಸಾರಿ ಸರ್, ಇವರಿಗೆ ಯಾವ ಸಬ್ಜೆಕ್ಟ್ ಇದ್ದಾವೆ ಅಂತಾನೆ ಗೊತ್ತಿಲ್ಲ. ನೋಡೋಕೆ ಒಳ್ಳೆ ರೌಡಿಗಳ ಥರ ಇದ್ದಾರೆ. ಇವರು ಸ್ಟೂಡೆಂಟ್ ಅಲ್ಲ, ಬೇಕೆಂದೇ ಖ್ಯಾತೆ ತೆಗೆದ ರೌಡಿಗಳು. ಆದೇಶ್ ಸೆಟ್ಟಲ್ಲಿ ನುಡಿದ. ಅದೊಂದೇ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಸರಿ? ಹಲ್ಲೆ ಮಾಡಿದ್ದು ಬೇರೆ ಕಾರಣಕ್ಕೆ ಸರ್. ಯಾವ ಕಾರಣಕ್ಕೆ? ಧೃತಿ ಇವರನ್ನು ಕಟಕಟೆಗೆ ಕರೆಸಿ ಧೃತಿ. ಅವತ್ತು ಏನಾಯಿತು? ನಾನು ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ನಾನು ಸ್ಟೇಜ್ ಮೇಲೆ ಹಾಡು ಹೇಳುವಾಗ ರಜತ್ ಹೊರಗಡೆ ಹೋದರು. ಎಷ್ಟೋ ಸಮಯದ ಆದರೂ ಬರಲಿಲ್ಲ. ಅವರನ್ನು ಹುಡುಕಿ ಹೋದೆ. ಆಗ ಅವರು ಅಡ್ಡಗಟ್ಟಿ ಅಸಹ್ಯವಾಗಿ ಮಾತಾಡಿದರು. ಅದಕ್ಕೆ ನಾನು ಕೆನ್ನೆಗೆ ಹೊಡೆದೆ. ಅವರು ಮತ್ತೆ ಅಸಭ್ಯವಾಗಿ ಟಚ್ ಮಾಡಿದರು. ನಾನು ಅಳ್ತಾ ಓಡಿದೆ. ಆಗ ರಜತ್ ಅವರು ಸಿಕ್ಕರು. ಅವರಿಗೆ ವಿಷಯ ತಿಳಿದು ಕೋಪ ಬಂದು ಹೊಡೆದರು. ದಟ್ಸ್ ಆಲ್ ಯುವರ್ ಆನರ್. ತನ್ನ ಹೆಂಡತಿಗೆ ರೇಗಿಂಗ್ ಮಾಡಿ ಟಚ್ ಮಾಡಿದ್ದಕ್ಕೆ ಕೋಪಗೊಂಡು ಹಾಗೆ ಹೊಡೆದಿದ್ದಾರೆ. ನಮಗೆಲ್ಲ ತಿಳಿದಂತೆ ರಜತ್ ಒಬ್ಬ ನಿಷ್ಠಾವಂತ ಅಧಿಕಾರಿ. ಅವರಿಗೆ ಅಗ್ನಿ ಎಂಬ ಹೆಸರು ಇದೆ. ಅವರ ಮೇಲೆ ಇದೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ. ಅವರನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೈ ಲಾರ್ಡ್, ನಾನು ಪ್ರಶ್ನೆ ಮಾಡಬೇಕು. ಪ್ರೊಸೀಡ್. ಧೃತಿ, ಇವರು ನಿಮಗೆ ಏನಂತ ರ್ಯಾಗಿಂಗ್ ಮಾಡಿದರು? ಸರ್, ಎಲ್ಲರೆದುರು ಹೇಳೋಕ್ಕಾಗಲ್ಲ. ಅವಳ ಧ್ವನಿ ಇಳಿದರೆ ರಜತ್ ಮುಖ ಕೆಂಪೇರಿತ್ತು. ಇದು ಕೋರ್ಟ್, ನಮಗೆ ಸಾಕ್ಷಿ ಬೇಕು. ನಿನ್ನ ನೋಡಿದರೆ ಇಷ್ಟು ಚೆಂದಾಗಿದ್ದಿ, ಕ್ಯೂಟ್ ಹಾಟ್ ಆಗಿದ್ದೀಯಾ. ನಿನ್ನ ಗಂಡ ಯಾಕೆ ಬೇರೆ ಹುಡುಗಿ ಹಿಂದೆ ಹೋದ? ನಾವು ಒಂದು ಸಾರಿ ನಿನ್ನ ವಿಚಾರಿಸ್ಕೊಳ್ತೀವಿ. ನಮಗೂ ಗೊತ್ತಾಗುತ್ತೇನೋ ರೀಸನ್. ಒಂದು ರಾತ್ರಿ ಅಲ್ಲಿಗೆ ನಿಲ್ಲಿಸಿದಳು.
ಹೀಗೆಲ್ಲ ಅಂದ್ರ ಸೋ ಸ್ಯಾಡ್. ಮತ್ತೆ ಎಲ್ಲಿ ಟಚ್ ಮಾಡಿದ್ರು? ಕೋಪ ತರಿಸಲೆಂದೇ ಕೇಳಿದ. ಏಯ್! ರಜತ್ ಕಟಕಟೆಯಿಂದ ಇಳಿಯಲು ನೋಡಿದ. ಆದರೆ ಪೊಲೀಸ್ ಬಿಗಿಯಾಗಿ ಹಿಡಿದರು. ಅಬ್ಜೆಕ್ಷನ್ ಮೈ ಲಾರ್ಡ್. ನನ್ನ ವಿಟ್ನೆಸ್ನ ಸುಮ್ಮನೆ ಏನೇನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದೇಶ್ ಎದ್ದು ನಿಂತ. ಏನೇನೋ ಅಲ್ಲ, ನಮಗೆ ಸಾಕ್ಷಿ ಬೇಕಲ್ವಾ? ಅಬ್ಜೆಕ್ಷನ್ ಓವರ್ ಆಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಹೇಳಿ ಧೃತಿ, ಎಲ್ಲಿ ಟಚ್ ಮಾಡಿದ್ರು? ಇಲ್ಲಿ. ತಲೆ ತಗ್ಗಿಸಿ ಸೊಂಟ ಮುಟ್ಟಿ ತೋರಿದಳು. ನಮಗೆ ಗೊತ್ತಾಗಬೇಕಲ್ಲ. ಅಬ್ಜೆಕ್ಷನ್ ಯುವರ್ ಆನರ್, ಇದು ತೀರಾ ಅತಿರೇಕ. ಅಬ್ಜೆಕ್ಷನ್ ಗ್ರಾಂಟೆಡ್. ಜಗನ್ನಾಥ್, ಏನ್ರಿ ನೀವು? ಸಾರಿ ಮೈ ಲಾರ್ಡ್, ನಾನು ನನಗೆ ತೋರಿ ಅನ್ನಲಿಲ್ಲ. ಲೇಡೀಸ್ ಕಾನ್ಸ್ಟೇಬಲ್ಗೆ ತೋರಿಸಿ ಅವರೆಂದಾಗ ಇಬ್ಬರು ಕಾನ್ಸ್ಟೇಬಲ್ ಜೊತೆ ಹೆಜ್ಜೆ ಹಾಕಿದರು. ಹೌದು ಸರ್, ರಕ್ತ ಹೆಪ್ಪುಗಟ್ಟುವ ರೀತಿ ಮಾಡಿದ್ದಾರೆ. ಕಾನ್ಸ್ಟೇಬಲ್ ನುಡಿದು ಕುಳಿತರು. ಹೋ ಸಾರಿ, ನೀವಾಕೆ ಮೊನ್ನೆನೇ ಕಂಪ್ಲೇಂಟ್ ಕೊಡಲಿಲ್ಲ ಮಿಸ್ಬಿಹೇವ್ ಮಾಡಿದ್ದಕ್ಕೆ? ನನಗೆ ಕೊಡಬೇಕು ಅನ್ನಿಸಲಿಲ್ಲ. ನಿಮ್ಮಂಥ ವಕೀಲರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಭಯವಾಗಿತ್ತು. ಅವಳೆಂದಾಗ ಅವರ ಮುಖದಲ್ಲಿ ಕೋಪ ಉಕ್ಕಿತ್ತು. ಓಕೆ, ಬಟ್ ಇದು ಅವರು ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ನಿಮ್ಮ ಮಗಳಿಗೂ ಅಥವಾ ಹೆಂಡತಿಗೂ ಹೀಗೆ ಆಗಿದ್ದಾಗ ಅವರು ಹೊಡೆಯುವುದರ ಬಿಟ್ಟು ಇವರೇ ಗಾಯ ಮಾಡಿದ್ದು ಅಂತ ನೋಡ್ತಾ ವಿಡಿಯೋ ಮಾಡ್ತೀರಾ ಸರ್? ಕೋಪದಲ್ಲಿ ಕೇಳಿದವಳ ಕುತ್ತಿಗೆ ಕೈ ಹಾಕಿದ ಜಗನ್ನಾಥ್ ಓಡಿ ಬಂದು ಬಿಡಿಸಿದರು ಪೊಲೀಸರು. ಆರ್ಡರ್ ಆರ್ಡರ್ ಆರ್ಡರ್. ಜಗನ್ನಾಥ್, ಸೀನಿಯರ್ ಲಾಯರ್ ಆಗಿ ನೀವು ಈ ಥರ ಬಿಹೇವ್ ಮಾಡ್ತೀರಾ? ಗದರಿದರು ಜಡ್ಜ್. ದಟ್ಸ್ ಆಲ್ ಯುವರ್ ಆನರ್. ಇದೆಲ್ಲ ಕಟ್ಟುಕತೆಗಳು. ರಜತ್ ನಿರುಪರಾಧಿ. ಆದೇಶ್ ನುಡಿದ. ಎಲ್ಲ ಸಾಕ್ಷಿ ಆಧಾರಗಳ ಪರಿಶೀಲಿಸಿದ ನಂತರ ತಿಳಿದು ಬಂದದ್ದು ರಜತ್ ನಿರಪರಾಧಿ ಮತ್ತು ಅವನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ. ಸುಳ್ಳು ಆರೋಪ ಮಾಡಿದ ಜಯಂತ್ ವಿಜೇತರಿಗೆ ರ್ಯಾಗಿಂಗ್ ಮಾಡಿದರ ಸಲುವಾಗಿ 1 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ರಶ್ಮಿಕಾ ಅವರಿಗೆ 50,000 ದಂಡ ವಿಧಿಸಲಾಗಿದೆ ಮತ್ತು ರಜತ್ನನ್ನು ಗೌರವಾನ್ವಿತವಾಗಿ ಬಿಡುಗಡೆ ಮಾಡಿ ಅವರ ಸಬ್ಸ್ಟಿಟ್ಯೂಟ್ ವಾಪಸ್ಸನ್ನು ಪಡೆಯಲಾಗಿದೆ ಮತ್ತು ಧೃತಿಯರ ಚಾರಿತ್ರ್ಯವಧೆ ಮಾಡಿದ್ದಕ್ಕಾಗಿ ಅವರ ಕೊರಳಿಗೆ ಕೈ ಹಾಕಿದ್ದಕ್ಕಾಗಿ ನ್ಯಾಯಾಲಯದ ಸಮ್ಮುಖದಲ್ಲಿ ಕ್ಷಮೆ ಕೇಳಬೇಕು. ದ ಕೋರ್ಟ್ ಈಸ್ ಅಜೆಂಟ್. ನ್ಯಾಯಾಧೀಶರು ತೀರ್ಪಿಟ್ಟರು. ಸಾರಿ ಧೃತಿ. ಕೋಪದಿ ನುಡಿದು ಹೊರ ಹೋದರು ಜಗನ್ನಾಥ್. ಅವರ ಅಪ್ಪ ಅವರನ್ನೇ ಹಿಂಬಾಲಿಸಿದ. ಕಿರಣ್ ಸಹ ಬಾಲ ಸುಟ್ಟ ಬೆಕ್ಕಿನಂತೆ ಓಡಿದ. ಪೊಲೀಸ್ ಎಲ್ಲ ರಜತ್ಗೆ ಸೆಲ್ಯೂಟ್ ಹೊಡೆದರು ಹೋದರು. ಥ್ಯಾಂಕ್ ಯು ಆದೇಶ್. ತಬ್ಬಿದ ರಜತ್. ನೀ ನನ್ನ ಗೆಳೆಯ. ಹೆಂಡತಿ ಸಪೋರ್ಟ್ ಕೂಡ ಇತ್ತಪ್ಪ ಎಂದ ಆದೇಶ್ ಮಾತಿಗೆ ಧೃತಿ ಕಡೆ ನುಡಿದ. ಥ್ಯಾಂಕ್ ಯು ಎಂದು ಅವನ ಮುಖ ಮುಟ್ಟಿ ಎಷ್ಟು ಹೊಡೆದಿದ್ದಾನೆ ರಾಸ್ಕಲ್ ಎಂದಳು. ಇದೆಲ್ಲ ಏನಿಲ್ಲ ಬಾ ಹೋಗುವ ಎಂದನು. ಮತ್ತೆ ಮುಂದೆ ನಡೆದನು. ನಿಂತರು ಕಮಿಷನರ್. ನನ್ನ ಮಗನನ್ನು ನಾನು ಈ ಥರ ಬೆಳೆಸಿಲ್ಲ. ಅವನು ಕೋರ್ಟ್ ಏಟಿಗೆ ಬಟ್ಟಿ ಸಮೇತ ಕೊಟ್ಟು ಬಾ ಎಂದರು. ಮಗನ ಮೇಲೆ ಕೈ ಮಾಡಿದ್ದಾನಲ್ಲ ಸರ್, ಅವನು ಪೊಲೀಸ್ ಎಂದ ನಿರಂಜನ್. ಕಮಿಷನರ್ ನೋಡೆ ಮಾತು ಹೋಗಿತ್ತು. ಕ್ಯಾಪ್ ಯೂನಿಫಾರ್ಮ್ ಇದ್ದಾಗ ಪೊಲೀಸ್, ಇಲ್ಲದಿದ್ದಾಗ ತನ್ನಗನಕ್ಕರು. ಧೃತಿ ತಲೆ ಸವರಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಎಂದು ಹೋದರು. ಬಾ ನೀರು ಹೋಗಿ ವಿಚಾರಿಸಿ ಬರುವ. ನಿರಂಜನ್ ಕೈ ಹಿಡಿದು ನಡೆದ. ರಜತ್, ಇವತ್ತು ಬೇಡ, ನಾಳೆ ಹೋಗಿ. ಇವಾಗ ಮನೆಗೆ ಹೋಗೋಣ, ಅಜ್ಜಿ ಕಾಯ್ತಿದ್ದಾರೆ. ಧೃತಿ ತಡೆದಳು. ಓ ಹೌದು ನೀರು, ನೀ ಹೋಗು, ನಾಳೆ ಹೋಗುವ ಎಂದು ಧೃತಿ ಜೊತೆ ಬೈಕ್ ಏರಿದ. ಮತ್ತೆ ಸಿಗುವ. ಅಭಿಪ್ರಾಯಗಳನ್ನು ತಿಳಿಸಿ.